ಇವತ್ತು ಈ ಒಂದು ಬ್ಲಾಗಲ್ಲಿ ನಾವು ಇತ್ತೀಚೆಗೆ ಸ್ವಲ್ಪ ದಿನಗಳ ಅಂದರೆ ಒಂದು ತಿಂಗಳು ಹಿಂದೆ ಅಂದರೆ ಜನವರಿನಲ್ಲಿ ಒಂದು ಟ್ರಿಪ್ ಹೋಗಿದ್ವಿ. ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅಂದರೆ ಹರಿದ್ವಾರ, ಋಷಿಕೇಶಿ ಮತ್ತು ನೈನಿತಾಲ್ ಮತ್ತು ಮಸೂರಿ ಅಂತ ಉತ್ತರಾಖಂಡ್ ಟ್ರಿಪ್ ಹೋಗಿದ್ವಿ. ಆ ಒಂದು ಕಂಪ್ಲೀಟ್ ಟ್ರಿಪ್ಪಿನ ಬ್ಲಾಗ್ ಇದಾಗಿರುತ್ತೆ. ಸೊ ಈ ಬ್ಲಾಗಲ್ಲಿ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ನಾವು ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ ಇರುತ್ತೆ. ಸ್ವಲ್ಪ ವೀಡಿಯೋಸ್ ಅಂದರೆ ಅದ್ರದ್ದು ತುಣುಕುಗಳನ್ನ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಇನ್ ಡೀಟೇಲ್ ಒಂದೊಂದು ಪ್ಲೇಸನ್ನ ವೀಡಿಯೋಸ್ನ ನಾನು ಬೇರೆ ವೀಡಿಯೋಗಳಲ್ಲಿ ಮಾಡಿ ಹಾಕ್ತೀನಿ. ಕಂಪ್ಲೀಟ್ ಪ್ಲೇ ಸ್ಟೋರಲ್ಲಿ ಆ ಒಂದು ಕಂಪ್ಲೀಟ್ ವೀಡಿಯೋಸು ನಿಮಗೆ ಸಿಗುತ್ತೆ. ಸೊ ಹೋಗಿ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಲಗೇಜ್ನೆಲ್ಲ ಫುಲ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರೂಮೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ ಬಟ್ಟೆಗಳಿಂದ. ಎಲ್ಲ ರೆಡಿ ಮಾಡಿಕೊಂಡು ನಮಗೆ ಅರ್ಲಿ ಮಾರ್ನಿಂಗು, ಶನಿವಾರ ಅರ್ಲಿ ಮಾರ್ನಿಂಗೇ ನಮಗೆ ಫ್ಲೈಟ್ ಇತ್ತು ಡೆಲ್ಲಿಗೆ. ಸೊ ಎಲ್ಲ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಸೊ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ಅಂದರೆ 4:30 AM ಇದ್ದಿದ್ದರಿಂದ ನಾವು ಬೇಗನೆ ಒಂದು 2 hours 3 hours ಮುಂಚೆನೇ ನಾವು ಏರ್ಪೋರ್ಟಿಗೆ ಹೋಗಬೇಕಿತ್ತು. ಚೆಕ್ಕಿಂಗ್ಸ್ ಎಲ್ಲ ಇರುತ್ತೆ. ಸೊ ಬೇಗ ಹೋದ್ವಿ. ಹೋಗಿ ಅಂದರೆ ನಾವು ಬೇಗನೆ ರೀಚ್ ಆಗಿಬಿಟ್ವಿ. ಸೊ ಬೆಳಗ್ಗೆ ಹೊತ್ತು ಮತ್ತು ಪೀಕ್ ಟೈಮ್ಸಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಬಟ್ ಆ ಟೈಮಲ್ಲಿ ಏನು ಇಲ್ದೆಲ್ಲ ಇದ್ದಿದ್ದರಿಂದ 1 hour ಆಲ್ಮೋಸ್ಟ್ 1.5 hour ಬಿಫೋರ್ ರೀಚ್ ಆಗಿಬಿಟ್ವಿ. ರೀಚ್ ಆಗಿ ನಮ್ಮದೆಲ್ಲ ಚೆಕ್ಕಿಂಗ್ಸ್ ಇದು ಏರ್ಪೋರ್ಟ್ ಮಾತ್ರ ತುಂಬ ಚೆನ್ನಾಗಿದೆಯಪ್ಪ. ಬ್ಯಾಂಗ್ಳೂರು ಏರ್ಪೋರ್ಟು ಹೋದರೆ ಒಳ್ಳೆ ಫೀಲ್ ಸಿಗುತ್ತೆ ನಿಮಗೆ. ನೋಡಿ, ಬ್ಯಾಂಗ್ಳೂರು ಏರ್ಪೋರ್ಟ್ ತೋರಿಸ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಎಲ್ಲ ನನ್ನ ಮಗ ನಾವು ಎಲ್ಲ ಸೇರಿಕೊಂಡು ಎಲ್ಲ ಚೆಕ್ಕಿಂಗ್ ಎಲ್ಲ ಮಾಡಿಸ್ಕೊಂಡು ವೆರಿಫಿಕೇಷನ್ಸು, ID ಪ್ರೂಫು ಎಲ್ಲ ತೋರಿಸ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡು ಅಂತೂ ಒಳಗಡೆ ಹೋದ್ವಿ. ಬಟ್ ಫ್ಲೈಟ್ ಬರೋದು ಇನ್ನೂ ತುಂಬ ಟೈಮ್ ಇದ್ದಿದ್ದರಿಂದ ಫುಲ್ ಏರ್ಪೋರ್ಟ್ ಎಲ್ಲ ಒಂದು ರೌಂಡ್ ಹೋಗಿ ಬಾರಮ್ಮ ಅಂತ ಕರ್ಕೊಂಡು ಎಲ್ಲ ಏರ್ಪೋರ್ಟ್ ಎಲ್ಲ ಒಂದು ರೌಂಡ್ ಸುತ್ತಕೊಂಡು, ಪಾಪ ಎಷ್ಟೊಂದು ಜನಕ್ಕೆ ಇನ್ನೂ ಫ್ಲೈಟ್ಗಳು ಡಿಲೇ ಆಗಿರುತ್ತೆ. ಒಂದೊಂದು ಸತಿ ಬೇಗ ರೀಚ್ ಆಗಿಬಿಟ್ಟಿರ್ತಾರೆ. ಸೊ ಬೇಗ ಎಲ್ಲ ಮಲ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಇದು ವಾಶ್ರೂಮ್ ಏರ್ಪೋರ್ಟಲ್ಲಿ, ಅದು ಕೂಡ ಚೆನ್ನಾಗಿರುತ್ತೆ. ವಾಶ್ರೂಮಲ್ಲಿ ನಾವು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಇಲ್ಲ ಸ್ವಲ್ಪ ಮಲ್ಕೊಂಡು ರೆಸ್ಟ್ ತೊಗೊಂಡು ಅಷ್ಟೊತ್ತಿಗೆ ಏನೋ ನಮ್ಮದು ಫ್ಲೈಟ್ ಅಂತೂ ಬಂತು. ಸೊ ಎಲ್ಲ ಎಕ್ಸೈಟ್ಮೆಂಟಲ್ಲಿ ಇದ್ವಿ. ಹೋಗಬೇಕಾದ್ರೆ ತುಂಬಾ ಎಕ್ಸೈಟ್ ಆಗಿರ್ತೀವಿ ಅಲ್ವಾ. ಎಲ್ಲ ಯಾವುದೇ ಒಂದು ಟ್ರಿಪ್ ಹೋಗಬೇಕಾದ್ರೆ, ಏನಾದರೂ ಹೊರಗೆ ಹೋಗ್ಬೇಕಂದ್ರೆ ಹೇಗಿರುತ್ತೆ ಏನಿರುತ್ತೆ ಅಂತ ಒಂಥರ ಕ್ಯೂರಿಯಸ್ ಆಗಿರ್ತೀವಿ, ಎಕ್ಸೈಟ್ ಆಗಿರ್ತೀವಿ. ಸೊ ಅಂತೂ ನಮ್ಮದು ಫ್ಲೈಟ್ ಬಂತು. ಫ್ಲೈಟಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಮ್ಮದು. ಈಗ ಅರ್ಲಿ ಮಾರ್ನಿಂಗ್ ಫ್ಲೈಟಲ್ಲಿ ಹೋಗೋದೇ ಒಂದು ಮಜಾ. ಹಾಗೆ ಡೆಲ್ಲಿ ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ. ಸೊ ರೀಚ್ ಆಗಿ ಅಲ್ಲಿ ಎಲ್ಲ ನಮ್ಮದು ಲಗೇಜ್ ಕೌಂಟರಲ್ಲಿ ಲಗೇಜ್ ಎಲ್ಲ ಇತ್ತು ತೊಗೊಂಡು. ಸೊ ನಾವು ಅಲ್ಲಿಂದ ನೆಕ್ಸ್ಟು ನೈನಿತಾಲಿಗೆ ಬಂದ್ವಿ. ಡೆಲ್ಲಿಯಿಂದ ನೈನಿತಾಲ್ ಆಲ್ಮೋಸ್ಟ್ ನಮಗೆ ತುಂಬ ದೂರ ಇದೆ. 6 to 7 hours ಆಗುತ್ತೆ. ಆಲ್ಮೋಸ್ಟ್ 300 kilometers. ನಮ್ದು ಅರ್ಲಿ ಮಾರ್ನಿಂಗ್ ಬೆಳಗ್ಗಿನ ವ್ಯೂ, ಬೆಳಗ್ಗೆ ನಮ್ಮ ರೂಮಿಂದ ಬಾಲ್ಕನಿಂದ ನೋಡ್ತಾ ಇದ್ರೆ ಈ ಥರ ಕಾಣುತ್ತೆ. ಸೊ ನಾವು ನೈಟ್ ಬಂದ್ಬಿಟ್ಟು ರೆಸ್ಟ್ ಮಾಡಿಬಿಟ್ವಿ. ಸಂಜೆ ಫುಲ್ ಟ್ರಾವೆಲ್ ಆಯ್ತು ಅವತ್ತೆಲ್ಲ. ಬಟ್ ಆಫ್ಟರ್ನೂನೇ ರೀಚ್ ಆಗಿಬಿಟ್ಟು ನಮಗೆ ಅಲ್ಲಿ ಬ್ರೇಕ್ಫಾಸ್ಟ್ ಹೊರಗಡೆ ತಿಂದ್ಕೊಂಡಿದ್ವಿ ನಾವು. ಬಾಂದಿವೆ ಬರ್ತಾ ಡೆಲ್ಲಿಯಿಂದ. ಸೊ ಡೆಲ್ಲಿಯಿಂದ ಬರ್ತಾ ನೈನಿತಾಲಿಗೆ ಬರ್ತಾ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ವಿ. ಮತ್ತು ಇಲ್ಲಿ ಲಂಚು ಕೂಡ ಆಚೆ ಮಾಡಿಬಿಟ್ಟು ಸೊ ರೂಮಲ್ಲಿ ಸ್ವಲ್ಪ ಹಾಗೇನೆ ಇವತ್ತೆಲ್ಲೂ ಹೋಗೋದು ಬೇಡ, ಸ್ವಲ್ಪ ಹಾಗೆ ರೆಸ್ಟ್ ತಗೋಣ ಅಂತ ರೆಸ್ಟ್ ಮಾಡಿದ್ವಿ. ಸೊ ನೈನಿತಾಲೆಲ್ಲ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ಸೈಟ್ ಸೀಯಿಂಗ್ ಇತ್ತು. ಸೊ ಸೈಟ್ ಸೀಯಿಂಗ್ ಪ್ಲೇಸಸ್ ಮಾತ್ರ ಅಲ್ಲಿ ಸ್ವಲ್ಪ ಲಿಮಿಟೆಡೇ ಇರೋದು. ಬಟ್ ಟೈಮ್ ಪಾಸ್ ಮಾಡೋದಕ್ಕೆ ಪಿಕ್ನಿಕ್ ಸ್ಪಾಟ್ಸು, ಅಲ್ಲಿನ ಹಳ್ಳಿಗಳು, ಪ್ಲೇಸಸ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇಕೋ ಕೇವ್ಸ್ ಅಂತ ಇದೆ, ಅದು ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ನೈನಿತಾಲಲ್ಲಿ. ಸೊ ಬೆಟ್ಟಗಳು, ಗುಡ್ಡಗಳು, ಮತ್ತು ಸೀನರಿಗಳು, ಅದು ಮರ ಗಿಡ ಅದನ್ನು ಮತ್ತು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಹಿಮಾಲಯ ಪರ್ವತಗಳು ನಮಗೆ ಕಾಣಿಸುತ್ತೆ, ಅದೊಂದು. ಮತ್ತು ಅಲ್ಲಿಂದ ನಾವು ನಯನಾದೇವಿ ಟೆಂಪಲ್, ಇದು ನಾವು ತೋರಿಸ್ತಾ ಇರೋದು ನಯನಾದೇವಿ ಟೆಂಪಲ್ಲು. ಇದು ನಮ್ಮ 51 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು ಶಕ್ತಿಪೀಠ ಅಂತ ಹೇಳ್ಬೋದು. ನಯನಾದೇವಿ ಒಂದು ಶಕ್ತಿಪೀಠ. ಇದು ನಯನಾದೇವಿ ಲೇಕಿಗೆ ಅಟ್ಯಾಚ್ ಆಗಿರುತ್ತೆ. ಮತ್ತು ಅಲ್ಲೊಂದು ಲಿಂಗ ಕೂಡ ಇದೆ. ಲಿಂಗಾರತಿಗಳ ಮಾಡ್ತಾ ಇರ್ತಾರೆ. ಲಿಂಗಕ್ಕೆ ಅಭಿಷೇಕಗಳು ಮತ್ತು ಎಲ್ಲ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ನಾರ್ತ್ ಇಂಡಿಯನ್ಸ್ ಮಾಡೋ ಪೂಜೆಗಳು, ಅಲ್ಲಿನ ಒಂದು ನೀತಿಗಳು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮ್ಮದು ಕಂಪೇರ್ ಮಾಡಿದ್ರೆ. ಬಟ್ ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿಂದ ನಾವು ಹೊರಟಿದ್ದು ನಯನಾದೇವಿ ಟೆಂಪಲು ಸೈಟ್ ಸೀಯಿಂಗು ಅದೆಲ್ಲ ನೋಡಿಕೊಂಡು. ಸೊ ನಾವು ಮತ್ತೆ ಅಲ್ಲಿ ನೈಟ್ ಹೋಟೆಲಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು, ನಮ್ಮದು ರೆಸಾರ್ಟ್ ಇತ್ತು. ಸೊ ನಾವು ನಾವು ಸ್ಟೇ ಮಾಡಿದ್ದು ಹೋಟೆಲ್ ಡೈನಾಸ್ಟ್ರಿ ರೆಸಾರ್ಟ್ ಅಂತ. ಅದು ಊರಿಂದ ಸ್ವಲ್ಪ ಆಚೆನೇ ಇದೆ, ಒಂದು 15 kilometers, ಅಂದರೆ ಮಾಲ್ ರೋಡಿಂದ ಸ್ವಲ್ಪ ಆಚೆ ಇತ್ತು. ಸೊ ಅಂದರೆ ಬೆಟ್ಟ ಗುಡ್ಡ ಮರ ಗಿಡ
ಕೆಳಗಡೆ ಪ್ರಕೃತಿಗೆ ಹತ್ರವಾಗಿತ್ತು. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಇಟ್ಟಿರ್ತಾರೆ, ಕಾಫಿ, ಟೀ, ನಮಗೆ ಏನೇನು ಸ್ನ್ಯಾಕ್ಸು ಎಲ್ಲ ಚಪಾತಿ ಎಲ್ಲ. ಅಲ್ಲಿಂದ ನಾವು ಬಂದಿದ್ದು ಹರಿದ್ವಾರ ಮಾತ್ರ ಅದು ಅಂದರೆ ನಮ್ಮ ಮೋಕ್ಷ ತಾಣ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿರುವ ಮೋಕ್ಷ ಪಡೆಯತಕ್ಕಂತಹ ಪ್ರದೇಶ ಅಂದರೆ ಊರುಗಳಲ್ಲಿ ಇದು ಹರಿದ್ವಾರನೂ ಕೂಡ ಒಂದು ಪ್ರಮುಖವಾದದ್ದು. ಆಮೇಲೆ ಕುಂಭಮೇಳದ ಪ್ರಮುಖ ತಾಣ ಕೂಡ ಇದು. ಗಂಗಾ ಆರತಿಗೆ ತುಂಬ ಅದ್ಭುತ ಅನುಭವ ಸಿಗುತ್ತೆ ಇಲ್ಲಿ. ಆಮೇಲೆ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಕೂಡ ಇದು ಒಂದು, ಯೋಗ ಮತ್ತು ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಕೂಡ ಇದು ಒಂದಾಗಿದೆ. ಸೊ ಅಲ್ಲಿಂದ ನಾವು ರೋಪ್ಸಲ್ಲಿ ಮಾನಸಾದೇವಿ ದೇವಸ್ಥಾನ ಮತ್ತು ಇನ್ನೊಂದು ಯಾವುದು ಚಂಡಿದೇವಿ ಮಾನಸಾದೇವಿ ಅಂತ, ಅದು 2 ದೇವಸ್ಥಾನಗಳು ರೋಪ್ಸಲ್ಲಿ ಹೋಗಬೇಕಾಗತ್ತೆ. 2 ಕಿಲೋಮೀಟರ್ಸು ಅಪ್ ಆ್ಯಂಡ್ ಡೌನ್ 2 ರೋಪ್ಸಲ್ಲೇ ಇರುತ್ತೆ. ಅದು ಕೂಡ ನಮಗೆ ಮೇಲೆ ಹೋಗ್ತಾ ಇದ್ರೆ ಒಂದು ಒಳ್ಳೆ ಅನುಭವ ಸಿಗುತ್ತೆ ನಮಗೆ. ತುಂಬ ಬಂದಿದ್ದು ಇವಾಗ ಋಷಿಕೇಶಿನಲ್ಲಿದ್ದೀವಿ. ಋಷಿಕೇಶಿನಲ್ಲಿ ಬೇಗ ಬಂದ್ಬಿಟ್ಟು ಸ್ವಲ್ಪ ಲಗೇಜ್ ಎಲ್ಲ ಅಲ್ಲೇ ರೂಮಲ್ಲೇ ಹಾಕ್ಬಿಟ್ಟು, ಸೊ ಇದಾಗಲೇ ಬೋಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಸೊ ಅಲ್ಲಿಂದ ನಾವು ಇಲ್ಲೂ ಕೂಡ ಪರಮಾರ್ಥ ನಿಕೇತನ್ ಅಂತ ಇಲ್ಲೂ ತ್ರಿವೇಣಿ ಸಂಗಮ್ ಇದೆ ಮತ್ತು ಪರಮಾರ್ಥ ನಿಕೇತನ್ ಅಂತ ಇದೆ. ಇಲ್ಲಿ 2 ಕಡೆನೂ ನಮಗೆ ನಾವು ಗಂಗಾರತಿ ನೋಡ್ಬೋದು. ಸೊ ಅಲ್ಲಿಂದ ನೈಟ್ ಬಂದ್ಬಿಟ್ಟು ನಾವು ಮತ್ತೆ ಸ್ವಲ್ಪ ತುಂಬಾ ಚಳಿ ಇರುತ್ತೆ, ಸ್ವಲ್ಪ ಬಿಸಿ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು, ಮತ್ತು ಋಷಿಕೇಶಿನಲ್ಲಿ ಬೇರೆ ಇದೆಲ್ಲ ಇದ್ದಾವೆ, ಅಲ್ಲಿಗೆಲ್ಲ ಹೋಗಲಿಲ್ಲ ನಾವು. ನೆಕ್ಸ್ಟ್ ಡೇ ಎದ್ಬಿಟ್ಟು ನಾವು ಡೆಹ್ರಾಡೂನ್ ಬಂದ್ವಿ. ಡೆಹ್ರಾಡೂನಿಂದ ಮಸೂರಿಗೆ ಬಂದ್ಬಿಟ್ವಿ. ಡೆಹ್ರಾಡೂನಲ್ಲೂ ಒಂದು ಇದು ರಾಬರ್ಸ್ ಕೇವ್ ಹೋಗಿದ್ವಿ. ಅಲ್ಲಿಂದ ಇದು ನಾವಿದು ಬಂದಿರೋದು ಕುಮ್ಟಿ ಫಾಲ್ಸ್ ಅಂತ, ಇದು ಮಸೂರಿನಲ್ಲಿದೆ. ಇದು ಕೂಡ ಸ್ವಲ್ಪ ದೂರದಿಂದ, ತುಂಬ ಚಳಿ ಇದ್ದಿದ್ದರಿಂದ ದೂರದಿಂದ ನೋಡಿದ್ವಿ. ಮತ್ತು ಅಲ್ಲೂ ಕೂಡ ಬರೀ ರೋಪ್ಸ್ ಇದಿದೆ, ಅಂದರೆ ರೋಪ್ಸ್ ಆಕ್ಟಿವಿಟೀಸು, ಮತ್ತು ಅಲ್ಲೊಂದು ಟೆಂಪಲ್ ಇದೆ ಅಲ್ಲಿಂದ. ಸೊ ಮೈಸೂರಿನಲ್ಲಿ ಲಾಲ್ ಟಿಬ್ಬಾ ಮತ್ತು ಕ್ರೈಸ್ಟ್ ಚರ್ಚ್ ಅಂತ, ಇದು ನಾವು ಮೇಲಿರೋದು ಲಾಲ್ ಟಿಬ್ಬಾ ಅಂತ, ಅದು ಹೈಯೆಸ್ಟ್ ಪಾಯಿಂಟು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಹಿಮಾಲಯ ಪರ್ವತಗಳು ಮತ್ತು ಶ್ರೇಣಿಗಳು ಎಲ್ಲ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅಲ್ಲಿ ನಾವಿದ್ದಿದ್ದು ಹೋಟೆಲ್ ಸ್ಪ್ರಿಂಗ್ ವುಡ್ ಅಂತ ಮೈಸೂರಿನಲ್ಲಿ. ಹೋಟೆಲ್ಲು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಹೋಟೆಲ್ ಮೇಲಿಂದ ನೋಡಿದ್ರೆ ಬರೀ ಒಂದು ಶೀಟ್ ಮನೆ ಥರ ಅನಿಸುತ್ತೆ, ಬಟ್ ಎಲ್ಲ ಗುಡ್ಡನ ಅಂದರೆ ಕೆಳಗಡೆ ಮನೆ ಕಟ್ಟಿರ್ತಾರೆ, ಇಳಿದು ಹೋಗಬೇಕು. ಬೇರೆದೆಲ್ಲ ಹತ್ತಿ ಹೋಗೋದಾದ್ರೆ ಇಲ್ಲಿ ಇಳಿದು ಫಸ್ಟ್ ಗ್ರೌಂಡು, ಸೆಕೆಂಡ್ ಗ್ರೌಂಡು, ಥರ್ಡ್ ಗ್ರೌಂಡು ಅಂತ. ಮೇಲ್ಗಡೆ ಬರೀ ಒಂದೇ ಒಂದು ರೂಮ್ ಇರುತ್ತೆ, ಬಟ್ ಗ್ರೌಂಡಲ್ಲೆಲ್ಲ ಅಂದರೆ ನಮ್ಮ ರೂಮ್ಸ್ಗಳು ಮತ್ತು ರೆಸ್ಟೋರೆಂಟ್ಗಳೆಲ್ಲ ಕೆಳಗಡೆ ಇರುತ್ತೆ. ತುಂಬ ಚೆನ್ನಾಗಿತ್ತು ಮೈಸೂರಿನ ಮುಗಿಸ್ಕೊಂಡು ನಾವು ನೆಕ್ಸ್ಟು ರಿಟರ್ನು ನಾವು ಡೆಲ್ಲಿಗೆ ಬಂದ್ವಿ. ಬೆಂಗಳೂರಿಗೆ ರಿಟರ್ನ್ ಬರೋ ದಿನ ಅವತ್ತು. ಸೊ ರಿಟರ್ನ್ ಬ್ಯಾಂಗ್ಳೂರಿಗೆ ಅದು ಕೂಡ ತುಂಬ ದೂರ ಇತ್ತು. ಆಲ್ಮೋಸ್ಟ್ ಡೆಲ್ಲಿಯಿಂದ ಮೈಸೂರಿಗೆ ಆಲ್ಮೋಸ್ಟ್ ಒಂದು 4 to 5 hours ಇತ್ತು. ನಾವು ಬೇಗ ರೀಚ್ ಆಗಿಬಿಟ್ವಿ. ಸೊ ಡೆಲ್ಲಿನಲ್ಲೂ ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನೇನು ಮತ್ತೆ ಹೋಗೋದಾಗಲೇ ಸುಸ್ತಾಗ್ಬಿಟ್ಟಿತ್ತು. ಸೊ ಫ್ಲೈಟ್ ಏರ್ಪೋರ್ಟಲ್ಲೇ ಒಂದು ರೌಂಡ್ಸ್ ಹಾಕಿ ಏರ್ಪೋರ್ಟ್ನೆಲ್ಲ ಫುಲ್ ಒಂಚೂರು ಬಿಡ್ದಂಗೆಲ್ಲ ಅಲ್ಲಿ ಇಲ್ಲಿ ಏರ್ಪೋರ್ಟೆಲ್ಲ ಓಡಾಡಿಕೊಂಡು ಆಮೇಲೆ ವೆಯ್ಟ್ ಮಾಡಿ. ಸೊ ಅಲ್ಲಿ ಒಂದು ಯೋಗಾಸನದಿತ್ತು. ಸೊ ನಾವು ನೈಟ್ ನಮ್ಮದು ಫ್ಲೈಟ್ ಬೇರೆ ಲೇಟಾಗಿ ಹೋಗ್ಬಿಡ್ತು. ಸೊ ಫ್ಲೈಟಲ್ಲಿ ರಿಟರ್ನು ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳಿ, ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಪಾರ್ಟ್ ಬೈ ಪಾರ್ಟ್ ಎಲ್ಲ ಇನ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ನಾನು ಎಲ್ಲ ಪ್ಲೇ ಲಿಸ್ಟಲ್ಲಿ ಹಾಕ್ತೀನಿ. ನೈನಿತಾಲು ಫುಲ್ ಕಂಪ್ಲೀಟ್ ವಿಡಿಯೋದು ಒಂದೊಂದು ಪಾರ್ಟು ನೋಡಿ ಎಲ್ಲರೂ.